ಒಂದು ಸಲ ನೆನಪು ಮಾಡಿಕೊಳ್ಳಿ. ಆಚೆ ಹಿರಣ್ಯಕಶಿಪು ತಪಸ್ಸು ಮಾಡ್ತಾನೆ, ಅನ್ನ ನೀರು ತೊರೆದು. ಇಲ್ಲಿ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ ತಪಸ್ಸು ಮಾಡ್ತಾನೆ, ಅನ್ನ ನೀರು ತೊರೆದು ಅಖಂಡವಾಗಿ. ಪ್ರಹ್ಲಾದ ಈ ಮಾತು ಹೇಳ್ತಾನೆ. ಆ ದೈತ್ಯ ಬಾಲಕರಿಗೆ ಪಾಠ ಹೇಳುವಾಗ ಬಾಲಕರು ಹೇಳ್ತಾರೆ, ಪ್ರಹ್ಲಾದ ನಿನ್ನೆ ತನಕ ನಮ್ಮ ಬೆಂಚ್ಮೇಟ್, ಇವತ್ತು ನಿಮ್ಮದು ಕ್ಲಾಸ್ ಟೀಚರ್ ನೀನು, ಅದು ಹೆಂಗಾದಿ ಅಂತ. ಅವಾಗ ಹೇಳ್ದ, ನಾರದರು ಪಾಠ ಹೇಳಿದರು. ಸುಳ್ಳು ಹೇಳ್ತಿ, ನಾರದರು ಪಾಠ ಹೇಳಿದರು, ನಮ್ಮೊಟ್ಟಿಗೆ ನೀನು ಬೆಳೀತಾ ಇದ್ದಿ, ಸ್ಕೂಲಿಗೆ ಬಂದವ, ನಾರದರು ಯಾವಾಗ ಪಾಠ ಹೇಳಿದರು? ಅದು ಅಮ್ಮನ ಗರ್ಭದಲ್ಲಿರುವಾಗ. ನೀನು ಅಮ್ಮನಿಗೆ ಫೋನ್ ಮಾಡಲಾ ಅಂತ ಒಬ್ಬ ಚೂಟಿ ಹುಡುಗ ಇದ್ದ ಕೇಳಿದ. ಆಗ ಪ್ರಹ್ಲಾದರು ಹೇಳುವ ಮಾತು ತುಂಬ ಚೆನ್ನಾಗಿದೆ. ಸ್ತ್ರೀತ್ವಾತ್ ತಿರೋದದೆ. ನನ್ನ ಅಮ್ಮನಿಗೆ 1000 ಜವಾಬ್ದಾರಿಗಳು, 1000 ಚಿಂತನೆಗಳು, ಅಮ್ಮನಿಗೆ ಗಮನ ಕೊಡಲಿಕ್ಕಾಗಲಿಲ್ಲ, ನನ್ನದೇ ಚಿಂತೆ. ಆದರೆ ನಾನು ಮಾತ್ರ ಅಖಂಡವಾಗಿ ಕೇಳಿದೆ. ನೋಡಿ, ರೆಕಾರ್ಡ್ ಆಗಿಬಿಟ್ಟಿದೆ ನೋಡಿ. ಆ ಪ್ರಹ್ಲಾದನಿಗೆ ನಾರದರು ಮಾಡತಕ್ಕಂತಹ ಪ್ರವಚನ ಅದು ಪೂರ್ತಿ ಗಟ್ಟಿಯಾಗಿ ಕೂತ್ಬಿಟ್ಟಿದೆ. ಹಿರಣ್ಯಕಶಿಪುವಿನ ತಪಸ್ಸಿಗಿಂತ ಪ್ರಹ್ಲಾದನ ತಪಸ್ಸು ಅದ್ಭುತವಾದ ತಪಸ್ಸು. ಇಬ್ಬರೂ ಏಕಾಂತದಲ್ಲಿಯೇ ಇದ್ದವರು. ಹಿರಣ್ಯಕಶಿಪು ಮಂದರದ್ರೋಣಿಯಲ್ಲಿ ಏಕಾಂತದಲ್ಲಿದ್ದ, ಪ್ರಹ್ಲಾದ ಅದಕ್ಕಿಂತ ಏಕಾಂತವಾದ ಅಮ್ಮನ ಗರ್ಭದ ಒಳಗೆ, ಗರ್ಭಚೀಲದ ಒಳಗೆ ಅಡಗಿ ಕೂತಿದ್ದ. ಹಿರಣ್ಯಕಶಿಪುವಿನ ತಪಸ್ಸು ಬ್ರಹ್ಮದೇವರ ಬಗ್ಗೆ, ಪ್ರಹ್ಲಾದನ ತಪಸ್ಸು ದೇವರ ಬಗ್ಗೆ. ಹಿರಣ್ಯಕಶಿಪುವಿನ ತಪಸ್ಸು ಮಗನ ಬಗ್ಗೆ, ಪ್ರಹ್ಲಾದನ ತಪಸ್ಸು ಅವನ ಅಪ್ಪನ ಬಗ್ಗೆ, ದೇವರ ಬಗ್ಗೆ ಮಾಡಿರತಕ್ಕಂತಹ ತಪಸ್ಸು. ನಿಜವಾದ ತಪಸ್ಸು ಯಾವುದು? ಉಪನಿಷತ್ತು ಹೇಳ್ತದೆ, ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋ ಮೌದ್ಗಲ್ಯ ತದ್ದಿ ತಪಃ. ತಪಸ್ಸಂದರೆ ಯಾವುದು? ಸ್ವಾಧ್ಯಾಯ, ಪ್ರವಚನ. ಇದು ನಿಜವಾದ ತಪಸ್ಸು. ಇದು ನಮಗೆನ್ನು ಉದ್ಧಾರ ಮಾಡುವಂಥದ್ದು. ಹಿರಣ್ಯಕಶಿಪುವಿನ ತಪಸ್ಸಿಗಿಂತ ಪ್ರಹ್ಲಾದನ ತಪಸ್ಸು, ಉಪನಿಷತ್ತು ಪ್ರತಿಪಾದ್ಯಮಾನವಾದಂತಹ ತಪಸ್ಸು, ಅಖಂಡವಾಗಿ ತಪಸ್ಸು ಮಾಡಿದ ಭಗವಂತನ ದರ್ಶನವನ್ನು ಪಡೆಯುವ ತಪಸ್ಸು ಅದು ಪ್ರಹ್ಲಾದನದ್ದು. ಭಗವಂತನ ಅಪರೋಕ್ಷ ಜ್ಞಾನಿಗಳಾದ ನಾರದರಿಂದ ಮಾರ್ಗದರ್ಶನ. ಧ್ರುವನಿಗೆ ಒಂದು ಸ್ವಲ್ಪ ಹೊತ್ತು ನಾರದರ ಪ್ರವಚನ, ಉಪದೇಶ, ಮಾರ್ಗದರ್ಶನ. ಪ್ರಹ್ಲಾದನಿಗೆ ಹಾಗಲ್ಲ, 100 ವರ್ಷ ಅಖಂಡ ಅವನಿಗೆ ಪ್ರವಚನದ ಮಾರ್ಗದರ್ಶನ ಪ್ರಹ್ಲಾದನಿಗೆ ಸಿಕ್ಕಿದೆ. ಹಾಗಾಗಿ ಪ್ರಕೃಷ್ಟವಾದ ಫ್ಲಾದವುಳ್ಳವನಾಗ್ತಾನೆ ಪ್ರಹ್ಲಾದ. ಮಂದರದ್ರೋಣಿಗೆ ಬ್ರಹ್ಮದೇವರು ಬರ್ತಾರೆ, ಮಾತಾಡ್ತಾರೆ ಹಿರಣ್ಯಕಶಿಪುವಿನ ಹತ್ರ. ಹಿರಣ್ಯಕಶಿಪು, ಹೇಳು ನಿನಗೇನು ಬೇಕು ಅಂತ. ಏನು ಬೇಕು ಅಂತ ಕೇಳಿದರೆ ಹೇಳಲಿಕ್ಕೆ ಬೇಕಾದ ತಾಕತ್ತು ಬೇಕಲ್ವಾ? ಏಕಾದಶಿ ಉಪವಾಸ ಮಾಡಿ ಮರುದಿವಸ ನಿಮಗೇನು ಪಾನಕ ಬೇಕಾ ಅಂತ ಕೇಳಿದ್ರೆ ಅಂತ ನಾವು ಬಿದ್ದಿರ್ತೇವೆ. ಒಂದೇ ಒಂದು ದಿನ ನಿರ್ಜಲ ಉಪವಾಸ ಮಾಡೋದು. 100 ವರ್ಷ ನಿರ್ಜಲ ಉಪವಾಸ ಮಾಡಿದರೆ ಮಾತಾಡಲಿಕ್ಕೆ ಸತ್ವ ಎಲ್ಲಿರಬೇಕು? ದೇಹ ಅದು ಹೇಳ್ತದೆ ಭಾಗವತ, ದಂಶ ಭಕ್ಷಿತ ದೇಹಸ್ಯ. ಅವನ ದೇಹ ಅದೆಲ್ಲ ಹುಳಗಳು, ಅದು ಎಲ್ಲ ತಿಂದುಬಿಟ್ಟಿದೆ ಅಂತೆ. ದೇಹನೇ ಇಲ್ಲ, ಅದು ವಲ್ಮೀಕ, ಒಂದು ಹುತ್ತಾಗಿ ಬಿಟ್ಟಿದೆ. 4 ದಿವಸ ಸ್ನಾನ ಮಾಡಿದ್ರೆ ಮಣ್ಣಾಗ್ತದೆ ನಮ್ಮದಲ್ಲಿ. 100 ವರ್ಷ ಇದ್ದರೆ ಹೇಗಿರಬೇಕು ಅವನ ದೇಹ? ಮೃಣ್ಮಯ ಆಗಿತ್ತು. ಬ್ರಹ್ಮದೇವರು ಹೇಳಿದರು, ಅಪ್ಪ ಏನಿದು ಹಿರಣ್ಯಕಶಿಪು, ಬರೀ ಉಪವಾಸದಿಂದ ಇಷ್ಟಿದ್ದಿ, ನೀರಾದರೂ ಕುಡಿಬೇಕು, ನೀರೂ ಕುಡಿಲಿಲ್ಲ, ಎಂತಹ ನ್ಯಾಯ ಇದು ಅಂತ ಹೇಳಿದರು. ಹಿರಣ್ಯಕಶಿಪು ಮಾತಾಡುವುದಿಲ್ಲ. ಬ್ರಹ್ಮದೇವರು ಹೇಳಿದರು, ನಾನು ಹುಚ್ಚ, ಒಬ್ಬನೇ ಮಾತಾಡ್ತಾ ಇದ್ದೇನೆ. ಹಿರಣ್ಯಕಶಿಪು ಮಾತಾಡಬೇಕಾದ್ರೆ ದೇಹ ಬೇಕು, ಬಾಯಿ ಬೇಕು. ಹಾಗಾದರೆ ದೇಹವನ್ನು ಕರುಣಿಸಬೇಕು. ನನಗೋಸ್ಕರ ದೇಹವನ್ನು ತ್ಯಾಗ ಮಾಡಿದ್ದಾನೆ. ಕಮಂಡಲು ಜಲದಿಂದ ಮಂತ್ರವನ್ನು ಅಭಿಮಂತ್ರಣೆ ಮಾಡಿ ಆ ಮಣ್ಣಿಗೆ ಪ್ರೋಕ್ಷಣೆ ಮಾಡಿದರೆ ಮಣ್ಣು ಮಾತಾಡಿತು. ಹಿರಣ್ಯಕಶಿಪುವಿಗೆ ದೇಹ ಬಂತು, ಬಂಗಾರದ ಕಾಂತಿಯ ದೇಹ ಬಂತು. ಹಿರಣ್ಯಕಶಿಪು, ಕಶಿಪು ಅಂದರೆ ದೇಹ, ಹಿರಣ್ಯ ಅಂದರೆ ಬಂಗಾರ, ಬಂಗಾರದ ದೇಹ ಬಂತು. ಭಾಗವತ ಹೇಳುತ್ತೆ, ಉಪವಾಸಕ್ಕೆ ಎಷ್ಟು ಶಕ್ತಿ ಇದೆ. ನಾವೆಲ್ಲ ತಿಳ್ಕೊಂಡದ್ದು ಹೇಗೆ ಅಂತಂದರೆ, ಉಪವಾಸ ಮಾಡಿದರೆ ನಾವು ಹಣ್ಣು ಮುದುಕಾಗಿ ಬಿಡ್ತೇವೆ, ದೇಹ ಜರ್ಜರಿತವಾಗ್ತದೆ, ಶಕ್ತಿ ಕಳ್ಕೊಳ್ತೇವೆ, ತೂಕ ಕಡಿಮೆ ಆಗುತ್ತೆ ಅಂತ. ಭಾಗವತ ಹೇಳುತ್ತೆ, ಉಪವಾಸ ಮಾಡಿದರೆ ದೇಹಕ್ಕೆ ಬಲ ಜಾಸ್ತಿ ಆಗುತ್ತೆ ಅಂತ. ಹಿರಣ್ಯಕಶಿಪು ನೋಡಿ, ಬಂಗಾರದ ಕಾಂತಿಯ ದೇಹವನ್ನೂ ಪಡೆದ. ಯಾಕೆ ಪಡೆದ?
ಉಪವಾಸದ ಬಲ. ದೇವರು ಪ್ರೀತನಾಗಲಿ ಅಂತ ನಾವು ಉದ್ದೇಶದಿಂದ ನಾವು ಉಪವಾಸ ಕೂತರೆ ದೇವತೆಗಳು ನಮ್ಮ ದೇಹವನ್ನು ತೊರಿಲಿಕ್ಕೆ ಬಿಡ್ತಾರ? ಅವರೇ ಕರುಣಿಸಿರತಕ್ಕಂತಹ ಈ ದೇಹ ಮತ್ತು ಅವರೇ ನಮಗೆ ಕೊಡ್ತಾರೆ. ಮೊದಲಿಗಿಂತ ಒಳ್ಳೆಯ ಬಲಿಷ್ಠವಾದ ಕಾಂತಿಯುಕ್ತವಾದ ಬಂಗಾರದ ಬಣ್ಣದ ದೇಹವನ್ನು ಬ್ರಹ್ಮದೇವರು ಕರುಣಿಸ್ತಾರೆ. ಹಿರಣ್ಯಕಶಿಪು ನೋಡ್ತಾನೆ, ದೇಹ ಬಂತು ನನಗೆ. ಕೇಳ್ತಾರೆ, ನಿನಗೇನು ಬೇಕು ಅಂತ. ಹಿರಣ್ಯಕಶಿಪು ಹೇಳಿದ, ಮೃತ್ಯುರು ಮಾಭೂತ್ ಮಮ ಪ್ರಭೋ, ನಾನು ಸಾಯಬಾರ್ದು ಅಂತ ಹೇಳಿದ. ಎಂತಹ ವರ! ಇದೆಲ್ಲ ಆಗುವಂಥದ್ದಲ್ಲ, ಹೋಗುವಂಥದ್ದಲ್ಲ. ಸಾಯಲೇಬಾರದು ಎಂಬ ವರ ಕೇಳಿದರೆ ಹುಚ್ಚ ಅಂತ ಹೇಳ್ತಾರೆ. ನಾವಂತೂ ಹೇಳ್ತೇವೆ, ಹಿರಣ್ಯಕಶಿಪು ತಲೆಗೆಟ್ಟವ, ಸಾಯಬಾರ್ದು ಅಂತಂದರೆ ಆಗುತ್ತಾ ಅಂತ. ನೋಡಿ, ನಿಮ್ಮ ಮುಂದೆ ಬಂದು ಬ್ರಹ್ಮದೇವರು ನಿಂತರೂ ಅಂತ ಇಟ್ಕೊಳ್ಳಿ, ಬರೋಲ್ಲ ಭಯ ಅವರಿಗೆ. ಬಂದರು ಅಂತ ಇಟ್ಕೊಳ್ಳಿ, ನಿಮಗೆ ಏನು ಬೇಕು ಅಂತ ಕೇಳಿದ್ರು ಅಂತ ಇಟ್ಕೊಳ್ಳಿ, ನೀವೇನು ಕೇಳ್ತೀರಿ? ಇದೇ ವರ ಕೇಳೋದು ಹೌದಲ್ವಾ? ರೀ, ನನಗೆ 80ನೇ ಶಾಂತಿ, 90ನೇ ಶಾಂತಿ, 100ನೇ ಶಾಂತಿ, 200ನೇ ಶಾಂತಿ, 300ನೇ ಶಾಂತಿ, 1000 ಶಾಂತಿ, ಇದೆಲ್ಲ ಅಶಾಂತಿಯ ಶಾಂತಿಗಳನ್ನೇ ನಾವು ಕೇಳ್ತೇವೆ. ನಾವೇನು ಹಿರಣ್ಯಕಶಿಪುಗಿಂತ ಕಡಿಮೆಯೂ ಇಲ್ಲ, ನಮಗೆ ಬರುವುದಿಲ್ಲ ಬ್ರಹ್ಮದೇವರು, ಅಷ್ಟೇ ನಾವು ಕೇಳಲಿಲ್ಲ, ಅಷ್ಟೇ ನಾವು ಸುಬಗರು ಅಂತಂದರೆ. ಹಿರಣ್ಯಕಶಿಪು ಕೇಳಿದ, ಮೃತ್ಯುರು ಮಾಭೂತ್ ಮಮ ಪ್ರಭೋ, ನಾನು ಸಾಯಬಾರ್ದು ಅಂತ ಕೇಳಿದ. ಬ್ರಹ್ಮದೇವರು ಹೀಗೆ ಆಲೋಚನೆ ಮಾಡಿದರು, ಹೇಳಿದರು, ಹಿರಣ್ಯಕಶಿಪು ಆಗೋದಿಲ್ಲ ಅಂತ ಹೇಳಿದರು. ಸಾಯುವುದೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಆವಾಗ ಅವನು ಹೇಳಿದ, ಹಾಗಾದರೆ ಸ್ವಲ್ಪ ತಿದ್ದುಪಡಿ ಮಾಡ್ತೇನೆ, ನಾನು ಒಳಗೂ ಸಾಯಬಾರ್ದು, ನಾಂತಹ ಬಹಿ, ಒಳಗೂ ಸಾಯಬಾರ್ದು, ಹೊರಗೂ ಸಾಯಬಾರ್ದು, 1 ನಿಮಿಷ ಆಲೋಚನೆ ಮಾಡಿ ಆಯಿತು ಅಂತ ಹೇಳಿದರು. ಹಿರಣ್ಯಕಶಿಪು ಹೇಳಿದ, ಕೇಳಿದ ಕೂಡಲೇ ಆಯಿತು 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 ಹೇಳಬಹುದಲ್ವಾ? ಅದು ಯಾಕೆ 1 ನಿಮಿಷ ಸ್ಪೇಸ್ ಖಾಲಿ ಬಿಡೋದು ಯಾಕೆ? ಪುನಃ ಕೇಳಿದ ಬ್ರಹ್ಮದೇವರು, ಇದು ನಾಂತಹ ಬಹಿ, ಸಂಶಯ ಬಂತು, ಏನೋ ಒಂದು ಉಂಟು. ಬ್ರಹ್ಮದೇವರು 1 ನಿಮಿಷ ಆದ ಮೇಲೆ ಓಕೆ ಅಂತ ಹೇಳಿದರು. ಏನಿರ್ಬೋದು ಇದರಲ್ಲಿ? ಹಾಗಾದರೆ ಮೇಲೂ ಸಾಯಬಾರ್ದು, ಕೆಳಗೂ ಸಾಯಬಾರ್ದು ಅಂತ ಹೇಳಿದ್ರು. 1 ನಿಮಿಷ ಬಿಟ್ಟು ಆಯಿತು ಅಂತ ಹೇಳಿದರು. ಅಯ್ಯೋ, 1 ನಿಮಿಷ ಗ್ಯಾಪ್ ಯಾಕೆ ಕೊಡ್ತಾರೆ? ಏನೋ ಒಂದು ಇರಬೇಕು ಬ್ರಹ್ಮದೇವರ ಹತ್ರ, ವಿಚಾರ ಮಾಡಿ ಕೊಟ್ಟರು ಅಂತಂದರೆ ಇದರಲ್ಲಿ ಏನೋ ಇದೆ ಅಂತ. ಅವನು ಹೇಳ್ದ, ನನಗೆ ಆಯುಧದಿಂದ ನಾನು ಸಾಯಬಾರದು, ಮೃಗದಿಂದ ನಾನು ಸಾಯಬಾರದು, ಮನುಷ್ಯರಿಂದ ಸಾಯಬಾರದು, ಹಗಲು ಸಾಯಬಾರದು, ರಾತ್ರಿ ಎಲ್ಲ 1 ನಿಮಿಷ ಗ್ಯಾಪ್ ಕೊಟ್ಟು ಆಯಿತು 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 ಹೇಳಿದರು. ಕೊನೆಗೆ ಏನು ಸಿಗಲಿಲ್ಲ ಅವನಿಗೆ, ಆಯಿತು ಅಂತ ಒಪ್ಪಿಕೊಟ್ಟ. ತಮಗೊಂದು ಕುತೂಹಲ, 1 ನಿಮಿಷ ಗ್ಯಾಪ್ ಏನು ಕೊಟ್ಟರು ಅಂತ. ಹಿರಣ್ಯಕಶಿಪು ಕೇಳಿದ, ನೋಡಿ, ಮೃತ್ಯುರು ಮಾಭೂತ್, ದೇವರ ಹತ್ರ ಕೇಳಿದರು ಬ್ರಹ್ಮದೇವರು, ನಾನು ವರ ಕೊಡ್ಲಾ? ವಾಕಿ ಟಾಕಲ್ಲಿ ಮಾತಾಡಿ ಹೇಳಿದರು ಅವರು. ಕೇಳಿದರು, ವರ ಕೊಡ್ಲಾ? ದೇವರು ಹೇಳಿದ, ಮೃತ್ಯುರು ಮಾಭೂತ್, ಅದಾಗುವುದಿಲ್ಲ ಅಂತ ಹೇಳಿದರು. ತಿದ್ದುಪಡಿ ಮಾಡಲಿಕ್ಕೆ ಹೇಳೋದು. ತಿದ್ದುಪಡಿ ಮಾಡಿದ, ಮೇಲೂ ಸಾಯಬಾರ್ದು, ಕೆಳಗೂ ಸಾಯಬಾರ್ದು. ದೇವರಿಗೆ ಹೇಳಿದರು, ದೇವರು ಹೇಳಿದ, ಆಯ್ತು ಹೇಳೋದು. ಒಳಗೂ ಸಾಯಬಾರ್ದು, ಹೊರಗೂ ಸಾಯಬಾರ್ದು, ಆಗ್ಬಹುದು ಅಂತ ಹೇಳಿದರು. ಹಗಲು ಸಾಯಬಾರ್ದು, ರಾತ್ರಿಯೂ ಸಾಯಬಾರ್ದು, ಆಗ್ಬೋದು ಅಂತ ಹೇಳಿದರು. ಮನುಷ್ಯನೂ ಕೊಲ್ಲಬಾರ್ದು, ಪ್ರಾಣಿಯೂ ಕೊಲ್ಲಬಾರ್ದು, ಆಗ್ಬೋದು ಹೇಳಿದರು. ಅದು ಜೀವ ಇದ್ದದ್ದೂ ಕೊಲ್ಲಬಾರ್ದು, ಜೀವ ಇಲ್ಲದಿದ್ದದ್ದೂ ಕೊಲ್ಲಬಾರ್ದು, ಆಯಿತು ಅಂತ ಹೇಳಿದರು. ಎಲ್ಲದಕ್ಕೂ ಆಯಿತು ಹೇಳಿದರು. ಅದು ಯಾಕೆ ಅಂತಂದರೆ ಅವನಿಗೆ ಮಧ್ಯದ್ದೊಂದು ಗೊತ್ತೇ ಇಲ್ಲ. ಅವನಿಗೆ ಮೇಲೆ ಕೆಳಗೆ 2 ಗೊತ್ತಿರೋದು, ಮಧ್ಯದಲ್ಲಿ ಒಂದು ಜಾಗ ಇದೆ, ಅದು ಯಾಕೆ ಮರ್ತು ಬಿಟ್ಟ? ಒಳಗೂ ಸಾಯಬಾರ್ದು, ಹೊರಗೂ ಸಾಯಬಾರ್ದು, 3. ನಮಗೆ 3 ಹೊತ್ತು ಸಂಧ್ಯಾ ವಂದನೆ ಮಾಡುವವರಿಗೆ ಗೊತ್ತು. ಬೆಳಿಗ್ಗೆ ಸಾಯಂಕಾಲ ಮಾತ್ರ ಅಲ್ಲ, ಇನ್ನೂ ಒಂದು ಸಂಧ್ಯಾ ವಂದನೆ ಸಂಧ್ಯಾಕಾಲ ಇದೆ, ಅವನಿಗೆ ಅದು ಗೊತ್ತಿಲ್ಲ. ಅವನಿಗೆ ಮೇಲೆ ಕೆಳಗೆ, ಒಳಗೆ ಹೊರಗೆ, ಅದು ಬಿಟ್ಟರೆ ಏನೂ ಗೊತ್ತಿಲ್ಲ. ಮಧ್ಯದಲ್ಲಿ ಒಂದಿದೆ, ದೇವರು ಹೇಳಿದ್ದು ಆ ಮಧ್ಯದ ಗ್ಯಾಪ್, ನನಗೆ ಅದು ಸಾಕು ಅಂತ ದೇವರು ಹೇಳ್ತಾನೆ. ಹಿರಣ್ಯಕಶಿಪು ಉದ್ದಡತನದಿಂದ ವರವನ್ನು ಪಡೆದು ಬರ್ತಾನೆ. ನನಗೆ ಸಾವು ಇಲ್ಲ ಅಂತಲೇ ತೀರ್ಮಾನ ಮಾಡ್ತಾನೆ. ಮನುಷ್ಯರೂ ಕೊಲ್ಲುವುದಿಲ್ಲ, ಪ್ರಾಣಿಯೂ ಕೊಲ್ಲುವುದಿಲ್ಲ ಅಂದರೆ ಮತ್ತೆ ಯಾರು ಕೊಲ್ಲುವುದು ನನ್ನನ್ನು? ಒಳಗೂ ಸಾಯಲಿಕ್ಕಿಲ್ಲ, ಹೊರಗೂ ಸಾಯಲಿಕ್ಕಿಲ್ಲ, ಮತ್ತೆ ಎಲ್ಲಿ ಸಾಯಿದ್ದು ನಾನು? ಹಾಗಾಗಿ ನನಗೆ ಸಾವು ಇಲ್ಲ ಅಂತ ತೀರ್ಮಾನ ಮಾಡಿದ. ಸಾವು ಇಲ್ಲ ಅಂತ ವರ ಪಡೆದರೆ ಅಹಂಕಾರ ದೃಪ್ತನಾಗಿ ತನ್ನ ಊರಿಗೆ ಪ್ರವೇಶ ಮಾಡ್ತಾನೆ. ಎಲ್ಲಿ ಹೋದರೂ ಉದ್ದಡತನ, ನಾನೇ ದೇವರು ಅಂತ ಉಪಾಸನೆ ಬೇರೆ, ಹೋಮ ಮಾಡಲಿಕ್ಕಿಲ್ಲ. ಹೋಮ ಮಾಡಿದರೆ ಹೋಮದಲ್ಲಿ ಹಿರಣ್ಯಕಶಿಪುವಿಗೆ ಆಹುತಿ. ಮನೆಯಲ್ಲಿ ಫೋಟೋ ಇಟ್ಟುಕೊಳ್ಳಿಕ್ಕಿಲ್ಲ, ಇಟ್ಟುಕೊಂಡ್ರೆ ಹಿರಣ್ಯಕಶಿಪುವಿದ್ದೇ ಫೋಟೋ. ಪೂಜೆ ಮಾಡಿದರೆ ಹಿರಣ್ಯಕಶಿಪುವಿಗೆ, ನೈವೇದ್ಯ ಸಮರ್ಪಣೆ ಮಾಡಿದರೆ ಅವನಿಗೆ. ಇದು ಎಲ್ಲ ಕಡೆ ಕಾನೂನು ಪಾಸ್ ಮಾಡಿದ. ಪ್ರಹ್ಲಾದ ಕಯಾದುವಿನ ಗರ್ಭದಿಂದ ಬಂದ. ಹಿರಣ್ಯಕಶಿಪು ಬರುವಾಗ ತಯಾರಾಗಿದ್ದ.
ಹಿರಣ್ಯಕಶಿಪು ಮಗುವನ್ನು ಶಾಲೆಗೆ ಸೇರಿಸ್ತಾನೆ. ಯಾವ ಕರ್ಮಕ್ಕೋ ಗೊತ್ತಿಲ್ಲ. ಪಾಠ ಓದದಿದ್ದವನಿಗೆ ಶಾಲೆಗೆ ಸೇರಿಸಬೇಕು. ಅಲ್ಲಿ ಮನೆಯಿಂದ ಬರುವಾಗಲೇ ಓದಿ ಆಗಿದೆ ಅವನು. ನಾರದರ ಯೂನಿವರ್ಸಿಟಿಯಲ್ಲಿ ಉತ್ತೀರ್ಣನಾಗಿದ್ದಾನೆ. ಏನು ಕೇಳಿದರೂ ಎಲ್ಲ ಮುಖೋದ್ಗತ ಅವನಿಗೆ. ಅವನನ್ನು ಷಂಡಾಮರ್ಕರ ಶಾಲೆಗೆ ಸೇರಿಸ್ತಾನೆ. ಷಂಡ ಮರ್ಕ ಅಂತ ಶುಕ್ರಾಚಾರ್ಯರ ಇಬ್ಬರು ಮಕ್ಕಳು. ಶುಕ್ರಾಚಾರ್ಯರು ಪುರೋಹಿತರು, ಅವರ ಮಕ್ಕಳು ಷಂಡ ಮತ್ತು ಮರ್ಕ ಇಬ್ಬರು ಇರತಕ್ಕಂತಹ ಶಾಲೆಗೆ ಸೇರಿಸ್ತಾರೆ. ಪ್ರಹ್ಲಾದನಿಗೋಸ್ಕರ ಒಂದು ಸ್ಕೂಲ್ ಸ್ಥಾಪನೆ ಮಾಡ್ತಾನೆ, ಅದಕ್ಕೆ ಕಳಿಸ್ತಾನೆ. ಅಲ್ಲಿ ಓದ್ತಾನೆ ಪ್ರಹ್ಲಾದ. ಓದಲಿಲ್ಲ ಅಂತ ಹೇಳ್ತಾರೆ. ಏನು ಅಂತಂದರೆ ಅಧ್ಯಾಪಕರು ಪಾಠ ಹೇಳಬೇಕು. ಅಧ್ಯಾಪಕರು ಪಾಠ ಹೇಳಿದರೆ ನಾರದರ ಪಾಠ ನೆನಪಾಗಬೇಕು ಅವನಿಗೆ. ಹಾಗಾಗಿ ಅವನು ಕೇಳುವುದು ಷಂಡಾಮರ್ಕರ ಪಾಠ, ಆದರೆ ಅನುಸಂಧಾನ ಮಾಡೋದು ನಾರದರ ಪಾಠ ಎಷ್ಟು ಚೆನ್ನಾಗಿತ್ತು, ಈ ಷಂಡಾಮರ್ಕರ ಪಾಠ ಸರಿಯಿಲ್ಲ, ಇದು ಪೂರ್ವಪಕ್ಷ, ಅದು ಸಿದ್ಧಾಂತ, ಈ ಪ್ರಶ್ನೆಗೆಲ್ಲ ನಾರದರು ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಷಂಡಾಮರ್ಕರು ಏನು ಹೇಳಿದರು, ನ ಸಾಧು ಮೇನೆ ಸ್ವರೂಪ ಅಸದ್ಗ್ರಹಂ, ಇದು ಸರಿಯಿಲ್ಲ, ಇದು ಸರಿಯಿಲ್ಲ, ಇದು ಸರಿಯಿಲ್ಲ ಅಂತಲೇ ಪಾಠ ಕೇಳಿದವನು. ಅಷ್ಟು ಓದಿದ. ಹಿರಣ್ಯಕಶಿಪು ಒಂದಿನ ಪರೀಕ್ಷೆಗೆ ಅಂತ ಕರೆಸ್ತಾನೆ. ಬರ್ತಾನೆ ಪ್ರಹ್ಲಾದ, ಖುಷಿಯಲ್ಲಿ ಬರ್ತಾನೆ. ಅಪ್ಪನಿಗೆ ನಮಸ್ಕಾರ ಮಾಡ್ತಾನೆ. ಖುಷಿಯಾಯಿತು. ಯಾರು ಎಂತಹ ಸಂಸ್ಕಾರ ನನ್ನ ಮಗನಿಗೆ! ಷಂಡಾಮರ್ಕರು ಕೊಟ್ಟ ಸಂಸ್ಕಾರ ಅಲ್ಲ, ಇದು ನಾರದರು ಕೊಟ್ಟ ಸಂಸ್ಕಾರ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಉಪನಿಷತ್ತಿನ ಸಂದೇಶವನ್ನು ಕೊಟ್ಟವರು ನಾರದರು. ನಾರದರ ಸಂಸ್ಕಾರ. ಅಪ್ಪನಿಗೆ ನಮಸ್ಕಾರ ಮಾಡಬೇಕು. ನಮಗೆ ಶಾಲೆಯ ಸಂಸ್ಕಾರ, ಷಂಡಾಮರ್ಕರ ಶಾಲೆಗೆ ಮಕ್ಕಳನ್ನು ಕಳಿಸ್ತೇವೆ, ಅದೇ ಸಂಸ್ಕಾರ. ಅಲ್ಲೆಲ್ಲ ನಮಸ್ಕಾರ ಮಾಡಲಿಕ್ಕಿಲ್ಲ, ನಮಸ್ಕಾರ ಸರ್ ಅಂತ ತಲೆ ಮುಟ್ಟಿಕೊಳ್ಳೋದು. ಯಾರ ಕರ್ಮಕ್ಕೋ ಗೊತ್ತಿಲ್ಲ. ನಮ್ಮದು ಹೇಗೆ ಅಂದರೆ ತಲೆಯನ್ನೇ ಸಮರ್ಪಣೆ ಮಾಡಬೇಕಾದ್ದು, ಅಷ್ಟಾಂಗ ಸಹಿತವಾಗಿ ಮಾಡಬೇಕಾದ ನಮಸ್ಕಾರ. ತಂದೆಗೆ ನಮಸ್ಕಾರ ಮಾಡಿ ಅಂತ ಅಲ್ಲಿ ಹೇಳಿಕೊಡೋದಿಲ್ಲ, ತಾಯಿಗೆ ನಮಸ್ಕಾರ ಮಾಡಿ ಅಂತ ಹೇಳಿಕೊಡೋದಿಲ್ಲ. ಅದು ನಾರದರ ಸ್ಕೂಲಲ್ಲಿ ಮಾತ್ರ ಹೇಳಿಕೊಡೋದು, ವಾಯುದೇವರ ಶಾಲೆ ಅದು. ನಾವು ನಮ್ಮ ಮನೆಯಲ್ಲಿ ಹೇಳಿಕೊಡಬೇಕು ಅನ್ನೋದನ್ನು ಭಾಗವತ ನಮಗೆ ತೋರಿಸಿದೆ. ಷಂಡಾಮರ್ಕರ ಶಾಲೆಯಲ್ಲಿ ಏನು ನ್ಯೂನತೆ ಇದೆ ಅದರ ಪರಿಹಾರ ನಮ್ಮ ಮನೆಯ ಶಾಲೆಯಲ್ಲಿ ಆಗಬೇಕು, ಮನೆಯಲ್ಲೇ ಹೇಳಿಕೊಡಬೇಕು. ಮಕ್ಕಳಿಗೆ ನಮಸ್ಕಾರ ಮಾಡು, ದೇವರಿಗೆ ನಮಸ್ಕಾರ ಮಾಡು. ನಮ್ಮಲ್ಲಿ ಗೈಡ್ಗಳಿರ್ತಾರೆ ಮಠಗಳಲ್ಲಿ. ಈ ಒಬ್ಬರು ಗೈಡು, ನಾನು ಅಲ್ಲಿ ಮಠದಲ್ಲಿ ಬಂದಾಗ ಆ ಗೈಡ್ ಬಂದರು, ಒಬ್ಬರನ್ನು ಕರ್ಕೊಂಡು ಬಂದರು. ಆ ಗೈಡ್ ನಮಸ್ಕಾರ ಮಾಡಿದರು, ಮತ್ತು ಅವರು ನಮಸ್ಕಾರ ಮಾಡಿದರು, ಪ್ರಸಾದ ತಗೊಂಡು ಹೋದರು. ಒಂದು ದಿನಕ್ಕೊಂದು 100 ಸಲ ನಮಸ್ಕಾರ ಮಾಡಿದರು. ಒಂಥರ ಕರೆದು ಕೇಳಿದೆ ನಾನು ಗೈಡ್ನ ಹತ್ರ, ನೀನ್ಯಾಕಪ್ಪ ನಮಸ್ಕಾರ ಮಾಡ್ತೀವಿ ಸುಮ್ಮನೆ? ಸ್ವಾಮಿ, ನಾನು ಮಾಡಿದ್ರೆ ಅವರೇನು ಮಾಡ್ತಾರೆ ನಮಸ್ಕಾರ, ಅವ್ರಿಗೆ ಗೊತ್ತಾಗಲಿ ಅಂತ ನಾನು ನಮಸ್ಕಾರ ಮಾಡೋದು ಅಂತ. ಇದು ಹಾಗಾಗಿದೆ. ನಾವು ಮಾಡಿದರೆ ಇನ್ನೊಬ್ಬರಿಗೆ ನಮಸ್ಕಾರ ಮಾಡಬೇಕು ಅಂತ ಗೊತ್ತಾಗುತ್ತೆ. ಮನೆಯಲ್ಲಿ ನಾವು ಮಾಡಬೇಕು ನಮಸ್ಕಾರ, ಮಕ್ಕಳನ್ನು ಕರ್ಕೊಂಡು ಬರಬೇಕು. ಆಗ ಮಕ್ಕಳು ನಮಸ್ಕಾರ ಮಾಡುವ ಅಭ್ಯಾಸ ಬೆಳೆಸ್ತಾರೆ. ತಂದೆ ತಾಯಿಗೆ ನಮಸ್ಕಾರ ಮಾಡುವ ಸಂಸ್ಕಾರವನ್ನು ನಾವು ಕಲಿಸಬೇಕು. ನಮಗೆ ಮೊದಲು ನಾಚಿಕೆ ಆಗುತ್ತೆ, ನನಗೆ ನಮಸ್ಕಾರ ಮಾಡುವಂಥ ಮಗುವಿಗೆ ಹೇಗೆ ಹೇಳಲಿ ಅಂತ ಸಂಕೋಚ ಆಗುತ್ತೆ. ಒಬ್ಬರು ಹೇಳಿದ್ರು ಹಾಗೆ, ನಾವು ಸಂಕೋಚ ಪಟ್ಟರೆ ಮಗುವಿಗೆ ಆ ಸಂಸ್ಕಾರ ಬರುವುದೇ ಇಲ್ಲ. ಮೊದಲೆಲ್ಲ ಅಜ್ಜ ಅಜ್ಜಿ ಎಲ್ಲ ಇದ್ದರು ಮನೆಯಲ್ಲಿ. ಅಜ್ಜ ಅಜ್ಜಿ ಹೇಳ್ತಿದ್ದಾರೆ, ನಾಚಿಕೆ ಏನಿಲ್ಲ ಅವರಿಗೆ, ಮಾಡು ನನಗೆ ನಮಸ್ಕಾರ ಮಾಡು, ಅಜ್ಜಿಗೆ ಮಾಡು ನಮಸ್ಕಾರ, ಅಪ್ಪನಿಗೆ ಮಾಡು ಅಂತ ಹೇಳುವವರಿದ್ದರು. ಈಗ ಹೇಳುವವರು ಯಾರು ಇಲ್ಲ. ಕೊನೆಗೆ ನಾವೇ ಹೇಳಿಕೊಟ್ಟು, ನಮ್ಮ ಆಚಾರ್ಯರು ಹೇಳ್ತಾರೆ, ಅಪ್ಪ ಮಗನಿಗೆ ಹೇಳಿ ಹೇಗೆ ನಮಸ್ಕಾರ ಮಾಡಿಸ್ತಾನೆ ಹಾಗೆ ಅಂತ ಉದಾಹರಣೆ ಕೊಟ್ಟು ಹೇಳ್ತಾರೆ. ಇಂತಹ ಸಂಸ್ಕಾರ ಕೊಡಬೇಕು. ಪ್ರಹ್ಲಾದ ಸಾಷ್ಟಾಂಗ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿದರೆ ಯಾರಿಗೂ ಖುಷಿ ಆಗೋದಿಲ್ಲ. ಹಿರಣ್ಯಕಶಿಪುಗೂ ಖುಷಿಯಾಯಿತು. ಅಂಕೆ ಉಪವೇಶ, ತೊಡೆಯಲ್ಲಿ ಕೂಡಿಸ್ತಾನೆ, ತೊಡೆಯನ್ನು ಕೊಡ್ತಾನೆ. ತೊಡೆ ಅನ್ನೋದು ಮೊನ್ನೆ ಹೇಳಿದ್ದೆ, ಅದು ಉತ್ಸಂಗ ಅಂತ ಹೆಸರು. ಒಳ್ಳೆಯ ಸಂಘ ಕೊಡತಕ್ಕಂತಹ ಜಾಗ ಆ ತೊಡೆ ಅಂತ. ಉತ್ಸಂಗದಲ್ಲಿ ಕೂಡಿಸ್ತಾನೆ. ಕೂಡಿಸಿ ನೆತ್ತಿಯನ್ನು ಮೂಸ್ತಾನೆ. ನಮ್ಮಲ್ಲಿ ಒಂದು ಸಂಪ್ರದಾಯ ಅದು, ಮಕ್ಕಳ ನೆತ್ತಿಯನ್ನು ನಾವು ಮುಟ್ಟಬೇಕು, ಅದನ್ನು ಮೂಸಬೇಕು. ಯಾಕೆ ಅಂತಂದರೆ ಅಲ್ಲಿ ಬ್ರಹ್ಮರಂಧ್ರ ಸಹಸ್ರಾರ ಇರತಕ್ಕಂತಹ ಜಾಗ, ಅದು ಅತ್ಯಂತ ಸೂಕ್ಷ್ಮವಾದ ಭಾಗ. ಅಲ್ಲೆಲ್ಲ ಒಳ್ಳೆಯದೆಲ್ಲ ನಾವೆಲ್ಲ ಅಭಿಷೇಕ ಮಾಡಿದರೆ ನೆತ್ತಿಗೆ ನಾವು ಅಭಿಷೇಕ ನಾವು ಮಾಡ್ತೇವೆ. ಆ ನೆತ್ತಿಯನ್ನು ಆಗ್ರಾಣನೆ ಮಾಡಿದ, ಮಗನನ್ನು ಕೂಡಿಸಿದ. ಮಗನ ಹತ್ರ ಪ್ರಶ್ನೆ ಮಾಡ್ತಾನೆ, ಅಪ್ಪ ನೀನು ಇಷ್ಟು ಓದಿದ್ಯಲ್ಲ, ಆ ಓದಿದ್ದರಲ್ಲಿ ಯಾವುದಾದ್ರೂ ಒಂದು ಮೊನ್ನೆ ಕಿಂಚಿತ್ ಸ್ವದೀತ ಉತ್ತಮಂ, ನೀನು ಓದಿದ್ದು ಏನು ಓದಿದ್ದು ಇಷ್ಟು ಒಂದು ಒಳ್ಳೆಯ ವಿಷಯವನ್ನು ಹೇಳಪ್ಪ ಅಂತ ಹೇಳಿದ. ಸಾಮಾನ್ಯವಾಗಿ ಮಕ್ಕಳ ಹತ್ರ ಹೇಳ್ತೇವೆ ನೋಡಿ, ಮಕ್ಕಳು ಎಲ್ಲಿಯೋ ಒಂದು ಶಿಬಿರಕ್ಕೆ ಹೋಗಿ ಬಂದರೆ
ನಮಗೇನು ಗೊತ್ತಿರ್ತದೆ? ಮಕ್ಕಳಿನ ಹತ್ರ ಹೇಳ್ತೇವೆ, ಏನಾದರೂ ಒಂದು ಮಂತ್ರ ಹೇಳು, ಅದು ಹೇಳುತ್ತೆ. ಅದು ತಪ್ಪು ಹೇಳಿದ್ರು ನಮಗೇನು ಗೊತ್ತಾಗೋದಿಲ್ಲ. ಏ ಅಬ್ಬಾ ಎಷ್ಟು ಚೆನ್ನಾಗಿ ಹೇಳಿದ್ದಿ ಅಂತ ಬೆಂತಟ್ಟಿ ಕಳಿಸ್ತೇವೆ. ಹಿರಣ್ಯಕಶಿಪು ಹೇಳ್ತಾನೆ, ಮನ್ಯೆ ಅಧೀತಂ ಸ್ವಧೀತಂ ಕಿಂಚಿದು ಉತ್ತಮಂ. ನೀನು ಓದಿದ ಒಳ್ಳೆಯ ವಿಷಯ, ಅದನ್ನು ನಿರೂಪಣೆ ಮಾಡು, ಅನುವಾದ ಮಾಡು ಅಂತ ಹೇಳಿದ. ಖುಷಿಯಾಯಿತು ಪ್ರಹ್ಲಾದನಿಗೆ. ಇಂಥದ್ದು ಅವಕಾಶವೇ ಸಿಗಲಿಲ್ಲ. ಚಂಡಾಮರ್ಕರ ಸ್ಕೂಲಲ್ಲಿ ಕೇಳಲಿಕ್ಕೆ ಮಾತ್ರ ಅವಕಾಶ, ಹೇಳಲಿಕ್ಕೆ ಅವಕಾಶ ಇಲ್ಲ. ಹೇಳಲಿಕ್ಕೆ ಅವಕಾಶ ಇದ್ದರೆ ಚಂಡಾಮರ್ಕರಿಗೆ ನೀರು ಕುಡಿಸ್ತಿದ್ದ. ಅವ್ರು ಕೇಳಲೇ ಇಲ್ಲ. ಅವ್ರಿಗೆ ಗೊತ್ತು ಇದು ಹುಡುಗ ಭಾರಿ ಚೂಟಿ ಇದೆ ಅಂತ. ಹಿರಣ್ಯಕಶಿಪು ಕೇಳಿದರೆ ಅವ ಹೇಳ್ತಾನೆ, ವನಂಗತಃ ಯದ್ ಹರಿಮಾಶ್ರಯೀತ. ಅವನು ಹೇಳಿದ, ಅಪ್ಪ ಕಾಡಿಗೆ ಹೋಗು ಅಂತ. ಹಿರಣ್ಯಕಶಿಪು ಹೇಳಿದ, ನಾನು ಕಾಡಿಂದ ಮೊನ್ನೆ ಬಂದದ್ದು ಮಾರಾಯ, 100 ವರ್ಷ ಕಾಡಲ್ಲಿದ್ದೆ ನಾನು. ಅಪ್ಪ ವನಂಗತಃ ಯದ್ ಹರಿಂ ಆಶ್ರಯೀತ, ಅಲ್ಲಿ ಹರಿಯನ್ನು ಆಶ್ರಯಣೆ ಮಾಡು. ಅಪ್ಪನಿಗೆ ಸಿಟ್ಟು ಬಂತು. ಹರಿ ಅನ್ನುವ ಶಬ್ದನೇ ಎಲರ್ಜಿ, ಅದು ಆಗುವುದಿಲ್ಲ ಕೆಟ್ಟವರಿಗೆ. ಹರಿ ಅನ್ನುವ ಶಬ್ದನ ಕೇಳಿದ್ರೇ ಆಗುವುದಿಲ್ಲ. ಅವನು ಹೌಹಾರಿ ಬಿಟ್ಟ. ಅವನು ಪ್ರಹ್ಲಾದನ್ನು ಎಸೆದು ಬಿಸಾಡಿದಂತೆ. ಹೇಳಿದಂತೆ, ಪ್ರಹ್ಲಾದ ನಿನಗೆ ಯಾರು ಕಲಿಸಿಕೊಟ್ರು ಇದನ್ನು, ಈ ಹರಿ ಅನ್ನುವ ಶಬ್ದ? ನನಗೆ ಆಗದಿದ್ದ ಹರಿ ನಿನಗೆ ಯಾಕೆ ಬಂದ? ಜೋರು ಮಾಡ್ದ. ಆಗ ಚಂಡಾಮರ್ಕರು ಕೈಗಟ್ಟಿ ನಿಂತಿದ್ದರು. ಅವರಿಗೆ ಆಶ್ಚರ್ಯ, ಈ ಹರಿ ಅನ್ನುವ ಶಬ್ದ ಎಲ್ಲಿಂದ ಬಂತು? ನಮ್ಮ ಪಾಠದಲ್ಲಿ ಸಿಲೆಬಸ್ಸಲ್ಲೇ ಇಲ್ಲ ಅದು. ನಮ್ಮಲ್ಲಿ ಹರ ಅಂತ ಇದ್ದರೆ ಹರಿ ಅಂತ ಇಲ್ಲವೇ ಇಲ್ಲ. ಹಿರಣ್ಯಕಶಿಪು ಮುಂದೆ ಕೈ ಜೋಡಿಸಿ ಹೇಳಿದರು, ನಮ್ಮದಲ್ಲ ಇದು ಪಾಠ, ಎಲ್ಲಿಯೋ ದಾರಿಯಲ್ಲಿ ಬಂದ ಅಪಪಾಠ ಇದು, ಕ್ಷಮಿಸು, ಇನ್ನು ಮತ್ತೆ ತಿದ್ದುಪಡಿ ಮಾಡ್ತೇವೆ ಅಂತ. ಪ್ರಹ್ಲಾದನನ್ನು ಕರ್ಕೊಂಡೋಗ್ತಾರೆ ಚಂಡಾಮರ್ಕರು. ಜೋರು ಮಾಡಿ ಕೋಲು ಹಿಡ್ಕೊಂಡು ಜೋರು ಮಾಡ್ತಾರೆ. ಹೇಳು, ಯಾರು ನಿನಗೆ ಫೋರ್ಸ್ ಮಾಡಿದರು ಅಂತ. ಅವ ಪ್ರಹ್ಲಾದ ಹೇಳಿದ, ಅಯ್ಯೋ ಭ್ರಮತ್ತಿ ಬ್ರಹ್ಮಾತ್ಮನ್. ಅವನು ಹೇಳಿದ, ಎದೃಚ್ಛಯ ಚಕ್ರಪಾಣಂ ಯಥಾ ಭ್ರಮತಿ ಅಯಃ. ಹೇಳ್ತಾನೆ ಪ್ರಹ್ಲಾದ, ನೋಡಿ ಈ ಅಯಸ್ಕಾಂತ ಇದೆ, ಅಯಸ್ಕಾಂತದ ಮುಂದೆ ಕಬ್ಬಿಣ ಇಟ್ಟರೆ ಅದು ತನ್ನಷ್ಟಕ್ಕೆ ಎಳೀತದೆ. ಅಯಸ್ಕಾಂತ ಇಲ್ಲಿರ್ತದೆ, ಕಬ್ಬಿಣ ಇಲ್ಲಿದ್ದರೆ ಆ ಕಬ್ಬಿಣ ಇಲ್ಲಿಂದ ಹಾರಿ ಅಯಸ್ಕಾಂತದ ಹತ್ರ ಹೋಗ್ತದೆ. ಆ ಕಬ್ಬಿಣವನ್ನು ಅಯಸ್ಕಾಂತದ ಹತ್ರ ಯಾರು ಇಟ್ಟರು? ಪ್ರಶ್ನೆನೇ ಇಲ್ಲ. ಯತಃ ಅಯಃ ಭ್ರಮತಿ, ಅಯಸ್ಕಾಂತದ ಮುಂದೆ ಅಯಸ್ಸು ಭ್ರಮಣೆ ಆಗುವುದು ಅದು ಸಹಜ, ಅದು ಯಾರೂ ಬೇಡ, ಅದನ್ನು ಭ್ರಮಣೆ ಮಾಡಲಿಕ್ಕೆ ಯಾರೂ ಬೇಡ. ಹಾಗೆಯೇ ನನ್ನ ಮನಸ್ಸು ಹರಿಯ ಕಡೆಗೆ ಸಹಜವಾಗಿ ಹೋಗ್ತದೆ. ಚಕ್ರಪಾಣವು ಎದೃಚ್ಛಯ. ಹೇಳ್ದ, ಚಕ್ರಪಾಣಿಯ ಕಡೆಗೆ ನನ್ನ ಮನಸ್ಸು ಸಹಜವಾಗಿ ಹೋಗುತ್ತೆ. ಚಕ್ರ ಹೀಗೆ ತಿರುಗಿದರೆ ನನ್ನ ಮನಸ್ಸು ಅವನ ಕಡೆಗೆ ಹರಿತಾ ಇದೆ. ಹರಿಯ ಕಡೆಗೆ ಮನಸ್ಸು ಹರಿಯುವುದು ಅದು ಸಹಜ. ಅದು ಹೇಗೆ ಹೋಯಿತು ಅಂತ ಕೇಳಬೇಡಿ. ನನ್ನ ಮನಸ್ಸು ಹಾಗೆ, ನೀರು ಮೇಲಿಂದ ಹೇಗೆ ಕೆಳಗೆ ಇಳೀತದೆ, ನನ್ನ ಮನಸ್ಸು ಭಗವಂತನ ಕಡೆಗೇ ಅದು ಹರಿತಾ ಇರ್ತದೆ, ಅದು ಸಹಜ ಅಂತ. ಚಂಡಾಮರ್ಕರು ಜೋರು ಮಾಡಿ ಇನ್ನೊಂದು ಸಲ ಹರಿ ಅಂತ ಹೇಳಿದ್ರೆ ಜಾಗ್ರತೆ ಅಂತ ಹೇಳಿ ಬೇರೆ ಪಾಠವನ್ನು ಹೇಳಿ ಗಟ್ಟಿ ಮಾಡಿಸಿ ತಯಾರು ಮಾಡಿಟ್ಟಿದ್ರು. ಇನ್ನು ಯಾವಾಗ ಕರೀತಾನೆ ಗೊತ್ತಿಲ್ಲ ಅಂತ. ಮತ್ತೆ ಕರೀತಾನೆ ಹಿರಣ್ಯಕಶಿಪು. ಪ್ರಹ್ಲಾದ ಬಂದ, ಅದೇ ನಮಸ್ಕಾರ, ಅಪ್ಪಂದು ಅದೇ ಪ್ರೀತಿ, ತೊಡೆಯಲ್ಲಿ ಕೂಡಿಸ್ತಾನೆ, ನೆತ್ತಿಯನ್ನು ಮೂಸ್ತಾನೆ, ಆಶೀರ್ವಾದ ಮಾಡ್ತಾನೆ, ಪಕ್ಕದಲ್ಲಿ ಕೂಡಿಸ್ತಾನೆ, ಮಗನ ಹತ್ರ ಹೇಳ್ತಾನೆ, ಅಪ್ಪ ಏನಾದರೂ ಒಳ್ಳೆಯ ವಿಷಯ ಹೇಳು. ಈ ಕ್ವೆಶ್ಚನ್ ಪೇಪರ್ ಸೆಟ್ ಮಾಡಲಿಕ್ಕೂ ಒಂದು ಬುದ್ಧಿವಂತಿಕೆ ಇರಬೇಕು. ನಮ್ಮಲ್ಲಿ ಹೇಗೆ ಅಂದರೆ 10 ವರ್ಷದ ಕ್ವೆಶ್ಚನ್ ಪೇಪರ್ ನೋಡೋದು, ಕ್ವೆಶ್ಚನ್ ಸೆಟ್ ಮಾಡೋದು. ಇದು ಚಂಡಾಮರ್ಕರ ಕಾಲದಿಂದ, ಹಿರಣ್ಯಕಶಿಪುವಿನ ಕಾಲದಿಂದ ಬಂದದ್ದು ಅದೇ ಪ್ರಶ್ನೆ. ನೀನು ಓದಿದ್ರಲ್ಲಿ ಒಳ್ಳೆಯದನ್ನು ಇವಾಗಾದರೂ ಚೇಂಜ್ ಮಾಡಬಾರ್ದಾ? ಚಂಡಾಮರ್ಕರ್ ಹೇಳಿಕೊಟ್ಟದನ್ನು ಹೇಳು ಅಂತ ಹೇಳ್ಬೋದಲ್ಲ. ಅಷ್ಟು ಹೇಳಲಿಕ್ಕೂ ಬರಲಿಲ್ಲ ಅವನಿಗೆ. ನೀನು ಓದಿದ್ರಲ್ಲಿ ಒಳ್ಳೆಯದನ್ನು ಹೇಳು ಅಂತ ಪ್ರಹ್ಲಾದ ಹೇಳಿದ. ಮೊನ್ನೆ ಹೇಳಿದರೆ ಅಪ್ಪನಿಗೆ ಎಲರ್ಜಿ ಆಗುತ್ತೆ, ಇನ್ನು ಫಸ್ಟ್ ವಿಷಯ ಹೇಳೋಣ ಅಂತ ಅವ ಹೇಳಿದ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ.